ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ನನ್ನ ಮಗಳಿಗೆ ಸ್ನಾನದಿಂದ ಹಿಡಿದು ರೆಡಿ ಆಗುವವರೆಗೂ ಯಾವುದೆಲ್ಲ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ ಅಂತ ಹೇಳಲು ಇಷ್ಟಪಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಒತ್ತಿ ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಾನು ಮುಂದೆ ಮಾಡೋ ವಿಡಿಯೋಗಳು ನಿಮಗೆ ಶೇರ್ ಆಗಬೇಕು ಮತ್ತು ನೋಟಿಫಿಕೇಷನ್ ಬರಬೇಕಾದ್ರೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಮಗುವಿಗೆ ಸ್ನಾನಕ್ಕಿಂತ ಮುಂಚೆ ಬಾಡಿ ಮಸಾಜ್ ಮಾಡುವುದು ಎಷ್ಟು ಮುಖ್ಯವೆಂದರೆ, ಏಕೆಂದರೆ ಅವರಿಗೆ ಕೈಕಾಲು ನೋವು, ಬೆನ್ನು ನೋವು ಎಲ್ಲ ಕಡಿಮೆ ಆಗುತ್ತೆ. ನಾನು ಬಂದ್ಬಿಟ್ಟು ನನ್ನ ಮಗುವಿಗೆ ಸಬಾಮೆಡ್ ಮಸಾಜ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ನನ್ನ ಮಗುವಿನ ಸ್ಕಿನ್ ಬಂದ್ಬಿಟ್ಟು ತುಂಬ ಡ್ರೈ. ಸೊ ಇದು ಹಚ್ಚೋದ್ರಿಂದ, ಮಸಾಜ್ ಮಾಡೋದ್ರಿಂದ ಅವಳು ಇಂಪ್ರೂವ್ಸ್ ಹೈಡ್ರೇಷನ್ ಆಗುತ್ತೆ, ಲಾಸ್ ಮಾಯಿಶ್ಚರ್ ಮತ್ತು ನಾನ್ ಗ್ರೇಸಿ ಆ್ಯಂಡ್ ಕ್ವಿಕ್ ಅಬ್ಸರ್ವಿಂಗ್ ಕೊಡುತ್ತೆ. ಇದು ತುಂಬಾ ಸಖತ್ತಾಗಿದೆ. ಮಸಾಜ್ ಮಾಡೋದ್ರಿಂದ ಮಗುವಿಗಂತೂ ತುಂಬ ರಿಲೀಫ್ ಅನಿಸುತ್ತೆ. ಸೊ ಕೈ ನೋವೆಲ್ಲ ತುಂಬ ಕಡಿಮೆನೇ ಆಗುತ್ತೆ. ಸೊ ಸಬಾಮೆಡ್ ಮಸಾಜ್ ಆಯಿಲ್ ಅಂತೂ ತುಂಬಾ ಉಪಯೋಗ ಅಂತ ಹೇಳ್ತೀನಿ. ಬೇಬಿ ಬಾಡಿ ಮಸಾಜ್ ಆದಮೇಲೆ 5 to 10 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡಿಸ್ಬೇಕು. ಮೊದಲಿಗೆ ನಾನು ಹಿಮಾಲಯ ಹಚ್ಚುತ್ತಿದ್ದೆ. ಆದಮೇಲೆ ಅವಳು ಕಲರ್ ಅಂತೂ ಚೇಂಜ್ ಆಗಿರಲಿಲ್ಲ. ಒಬ್ಬರು ನನಗೆ ರೆಕಮೆಂಡ್ ಮಾಡಿದರು, ಯಾಕೆ ನೀನು ಬೇಬಿ ಸಬಾಮೆಡ್ ಕ್ಲೆನ್ಸಿಂಗ್ ಬಾರ್ ಹಚ್ಚಬಾರ್ದು ಅಂತ. ಅದಕ್ಕೋಸ್ಕರ ನಾನು ಬೇಬಿ ಸಬಾಮೆಡ್ ಕ್ಲೆನ್ಸಿಂಗ್ ಬಾರ್ ಒಂದ್ಸಲ ಟ್ರೈ ಮಾಡೋಣ ಅಂತ ಪರ್ಚೇಸ್ ಮಾಡಿ ಅವಳಿಗೆ ಸ್ಟಾರ್ಟ್ ಮಾಡಿದೆ ಹಚ್ಚೋಕ್ಕೆ. 5 ಮಂತ್ಸ್ ಆದಮೇಲೆ ನನಗೆ ರಿಸಲ್ಟ್ ಸಿಕ್ತು. ಅವಳ ಕಲರ್ ಕೂಡ ಚೇಂಜ್ ಆಯಿತು, ಸ್ವಲ್ಪ ವೈಟ್ ಆದಳು ಮತ್ತು ಡ್ರೈ ಕೂಡ ಕಡಿಮೆ ಆಗಿತ್ತು. ಈ ಸೋಪ್ ಬಂದುಬಿಟ್ಟು ಮಗುವಿಗೆ ತುಂಬಾ ಒಳ್ಳೆಯದು. ತುಂಬ ಸ್ಕಿನ್ ಕೂಡ ಡೆಲಿಕೇಟ್ ಆಗಿದೆ ಮತ್ತು ಇದು pH 5.5 ಆಗೋದ್ರಿಂದ ಇದು ಯಾವ ಮಗುವು ಕೂಡ ಹಚ್ಬೋದು. ಸ್ನಾನ ಆದಮೇಲೆ ಮಗುವಿಗೆ ಬ್ರಷ್ ಮಾಡಬೇಕು. ನಾವು ಬ್ರಷ್ ಮಾಡ್ತೇವೆ, ಅವಳಿಗೆ ಯಾಕೆ ಬ್ರಷ್ ಮಾಡಬಾರ್ದು ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಅವಳಿಗೋಸ್ಕರ ಆನ್ಲೈನಲ್ಲಿ ಬ್ರಷನ್ನು ಹುಡುಕಿ ಬ್ರಷನ್ನು ಪರ್ಚೇಸ್ ಮಾಡಿದೆ. ಆಗ ಈ ಬ್ರಷ್ ಅಂತೂ ಚೆನ್ನಾಗಿದೆ. ನಾನು ಅವಳಿಗೆ ಸ್ನಾನ ಆದಮೇಲೆ ಕೊನೆಯಲ್ಲಿ ಬ್ರಷ್ ಮಾಡ್ತೀನಿ. ಅವಳಂತೂ ಬ್ರಷ್ ಮಾಡ್ಕೊಳ್ಳೋಕ್ಕಂತೂ ಬಿಡೋದೇ ಇಲ್ಲ, ತುಂಬ ಕಿರಿಕಿರಿ ಮಾಡ್ತಾಳೆ. ಆದರೆ ನಾವು ಬ್ರಷ್ ಮಾಡಬೇಕಂತ ಬ್ರಷ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಮಗುವಿಗೆ ಸ್ನಾನ ಆದಮೇಲೆ ಮೈಯೆಲ್ಲ ಒರೆಸಿ ಅವಳಿಗೆ ನಾನು ಸಬಾಮೆಡ್ ಬಾಡಿ ಲೋಷನನ್ನು ಹಚ್ತೀನಿ. ಇದು ಬಂದುಬಿಟ್ಟು ನ್ಯಾಚುರಲ್ ಮಾಯಿಶ್ಚರೈಸಿಂಗ್ ಆಗಿರುತ್ತೆ ಮತ್ತು ಇದು ತುಂಬಾ ಒಳ್ಳೆಯದಾಗಿದೆ. ಕತ್ತಿಂದ ಹಿಡಿದು ನಾನು ಕಾಲುವರೆಗೆ ಅಂದರೆ ಹೋಲ್ ಬಾಡಿಯನ್ನು ನಾನು ಇದನ್ನು ಅಪ್ಲೈ ಮಾಡಿ ಅವಳಿಗೆ ಮಾಯಿಶ್ಚರೈಸ್ ಮಾಡ್ತೀನಿ. ಯಾಕಂದರೆ ಅವಳ ಸ್ಕಿನ್ ತುಂಬ ಸಾಫ್ಟ್ ಮತ್ತು ಸ್ಮೂತಾಗಿ ಇರುತ್ತೆ. ತುಂಬಾ ಇಷ್ಟ ಆಗೈತೆ. ಇದು ಬಂದುಬಿಟ್ಟು ತುಂಬ ಕಾಸ್ಟ್ಲಿ. ಆನ್ಲೈನಲ್ಲಿ ನಿಮಗೆ 10 to 20% ಆಫರು ಸಿಗುತ್ತೆ. ನನಗಂತೂ ಇದು ಅಮೆಝಾನಲ್ಲಿ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅಮೆಝಾನಲ್ಲೇ ಆರ್ಡ್ರ್ ಮಾಡೋದು. ಹೊರಗಡೆ ಅಂತೂ ತುಂಬ ಜಾಸ್ತಿ ರೇಟ್ ಅದು. ಸೊ ಸಬಾಮೆಡ್ ಬಾಡಿ ಲೋಷನ್ ಹಚ್ಚೋದ್ರಿಂದ ಮಗುವಿಗೆ ತುಂಬ ಸ್ಕಿನ್ ಕೂಡ ತುಂಬ ಕಲರಾಗಿ ಕೊಡುತ್ತೆ, ಸಾಫ್ಟ್ ಮತ್ತು ಸ್ಮೂತಾಗಿರುತ್ತೆ. ಸೊ ನಾನು ನಿಮಗೆ ಇದನ್ನು ರೆಕಮೆಂಡ್ ಮಾಡ್ತೀನಿ. ಇದು ಯಾಕಂದರೆ ಚೆನ್ನಾಗೈತೆ ಮತ್ತು pH 5.5 ಆದ್ರಿಂದ ಇದು ಡಾಕ್ಟರ್ ಕೂಡ ಇದು ನಮಗೆ ರೆಕಮೆಂಡ್ ಮಾಡ್ತಾರೆ ಇದನ್ನು ಹಚ್ಚಿ ಅಂತ. ಸೊ ನಾನು ಕೂಡ ಇದನ್ನೇ ಹಚ್ತಾ ಇರೋದು. ಅವಳು 3 ಮಂತ್ಸ್ ಬೇಬಿ ಟು ಈಗವರೆಗೂ ಅವಳಿಗೆ ನಾನು ಇದನ್ನೇ ಹಚ್ತಾ ಇದ್ದೀನಿ. ಸೊ ಏನು ಪ್ರಾಬ್ಲಮ್ ಇಲ್ಲ, ಕಲರ್ ಕೂಡ ಚೇಂಜ್ ಆಗೈತೆ. ಅದಕ್ಕೋಸ್ಕರ ನೀವು ಇದೊಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಸಬಾಮೆಡ್ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್. ಈ ಪ್ರಾಡಕ್ಟನ್ನು ನಾನು ಓನ್ಲಿ ಫೇಸಿಗೆ ಅಂದರೆ ಮುಖಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು, ಈ ಕ್ರೀಮನ್ನು ಹಚ್ಚಿ ನೋಡಿ ಒಂದು ಸಲ ಮಗುವಿಗೆ ಯಾವ ಥರ ಚೇಂಜಸ್ ಕೊಡ್ತೇವೆ ಅಂತ. ನನ್ನ ಮಗುವಿಗಂತೂ ತುಂಬ ಚೇಂಜಸ್ ಕೊಟ್ಟೈತೆ. ಅವಳ ಸ್ಕಿನ್ ತುಂಬ ಸ್ಮೂತು ಆಗೈತೆ ಮತ್ತು ತುಂಬ ಸಾಫ್ಟ್ ಆಗಿದೆ ಮತ್ತು ಅವಳ ಫೇಸ್ ಕೂಡ ಸ್ವಲ್ಪ ವೈಟ್ ಕೂಡ ಆಗೈತೆ. ಸೊ ಇದು ಹಚ್ಚೋದ್ರಿಂದ ಮಗುವಿಗೆ ಯಾವುದೂ ತೊಂದರೆನೂ ಆಗಲ್ಲ. ಇದು ಡರ್ಮಟೊಲಾಜಿಕಲಿಂದ ಟೆಸ್ಟೆಡ್ ಕೂಡ ಆಗೈತೆ. ಈ ಬಾಡಿ ಲೋಷನ್ ನಾವು ಕತ್ತಿಂದ ಹಿಡಿದು ಕಾಲ್ವರೆಗೆ ಹಚ್ಚಬೇಕು, ಬಟ್ ಫೇಶಿಯಲ್ ಕ್ರೀಮಿಗೂ ಮಕ್ಕಕ್ಕೆ ಮಾತ್ರ ಹಚ್ಚಬೇಕು ಮತ್ತು ಇದು ಕ್ಲಿನಿಕಲಿ ಪ್ರೂವ್ ಕೂಡ ಇದೆ. ಸಬಾಮೆಡ್ ಪೌಡರ್, ಈ ಪೌಡರ್ನು ನಾನು ಫೇಶಿಯಲ್ ಕ್ರೀಮ್ ಹಚ್ಚಿದ ಮೇಲೆ ಮಕ್ಕಕ್ಕೆ ಸ್ವಲ್ಪನೇ ಅಪ್ಲೈ ಮಾಡೋದು, ಜಾಸ್ತಿ ಅಪ್ಲೈ ಮಾಡಬಾರ್ದು, ಸ್ವಲ್ಪನೇ ಅಪ್ಲೈ ಮಾಡಬೇಕು. ಇದು ತುಂಬ ಶೈನಿಂಗ್ ಕೂಡ ಹೊಡೆಯುತ್ತೆ, ತುಂಬಾ ಚೆನ್ನಾಗಿದೆ. ಇದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಟು ಸ್ಮೂತ್ ಸೆನ್ಸಿಟಿವ್ ಸ್ಕಿನ್ಗಳಿಗೆಲ್ಲ. ನಿಮಗೆಲ್ಲ ಸೆನ್ಸಿಟಿವ್ ಸ್ಕಿನ್ಸ್ ಎಲ್ಲ ಕಾಣ್ತವೆ, ಅಲ್ಲೆಲ್ಲ ಇದನ್ನು ಹಚ್ಬೋದು. ತುಂಬಾ ಒಳ್ಳೆಯದಿದೆ ಮತ್ತು ತುಂಬ ಶೈನ್ ಕೂಡ ಹೊಡೆಯುತ್ತೆ. ನೋಡಿ ನಾನು ಹಚ್ತಾ ಇದ್ದೀನಿ, ತುಂಬ ಶೈನ್. ನನ್ನ ಮಗಳಿಗಂತೂ ಹಚ್ಚಿದಾಗ ಅವಳು ಶೈನಿಂಗ್ ಹೊಡಿತಾಳೆ. ಎಲ್ಲರೂ ಕೇಳ್ತಾರೆ, ಯಾಕೆ ಅವಳು ಅಷ್ಟು ಶೈನ್ ಹೊಡಿತಾಳಲ್ಲ? ಇಲ್ಲ, ಅದು ಸಬಾಮೆಡ್ ಪೌಡ್ರ್ ಹಚ್ಚಿದ್ದೀನಿ, ಅದಕ್ಕೋಸ್ಕರ ಶೈನ್ ಆಗಿ. ನಾನೇನು ಶೈನಿಂಗ್ ಏನು ಅಪ್ಲೈ ಮಾಡಿಲ್ಲ ಅಂತ ಹೇಳ್ತಾ ಇದ್ದೆ. ತುಂಬಾ ಚೆನ್ನಾಗಿದೆ. ಮ್ಯಾಮಾ ಅರ್ತ್ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಫಾರ್ ಬೇಬೀಸ್, ಇದಂತೂ ತುಂಬಾ ಚೆನ್ನಾಗಿದೆ. ಮಗುವಿಗಂತೂ ನಾನು ಅಪ್ಲೈ ಮಾಡಿದಾಗ ಮಗುವಿನ ಸ್ಕಿನ್ ತುಂಬ ಸಾಫ್ಟ್ ಮತ್ತು ಸ್ಮೂತಾಗಿರುತ್ತೆ. ಇದು ನಾನು ಯಾವಾಗಲೂ ಹಚ್ಚಲ್ಲ, ಔಟ್ಸೈಡಿಗೆ ಅವಳು ಕರ್ಕೊಂಡು ಹೋಗೋಕೆ ಮಾತ್ರ ಕೈಗೂ ಕಾಲಿಗೂ ಅಪ್ಲೈ ಮಾಡ್ತೀನಿ. ಯಾಕಂದರೆ ಅವಳ ಸ್ಕಿನ್ ತುಂಬ ಡ್ರೈ ಆದ ಕಾರಣ ನಾನು ಈ ಮ್ಯಾಮಾ ಅರ್ತ್ ಸನ್ಸ್ಕ್ರೀನ್ ಕ್ರೀಮನ್ನು ಪರ್ಚೇಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಬುಮ್ ಟುಮ್ ವೈಸ್
ಟುಮ್ ವಾಯ್ಸ್ ಚೆನ್ನಾಗಿತ್ತು. ಆದಮೇಲೆ ನಾನು ಅದು ಖಾಲಿ ಆದಮೇಲೆ ಲಿಟಲ್ ವೈಪ್ಸನ್ನು ಸ್ಟಾರ್ಟ್ ಮಾಡಿದೆ ಉಪಯೋಗಿಸೋಕ್ಕೆ. ಇದು ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ, ತುಂಬಾ ಘಮ್ ಅನಿಸುತ್ತೆ. ಮತ್ತು ಇದು ಅಲೋವೆರಾ ಜೋಜೋಬಾ ಆಯಿಲ್ ಮತ್ತು ವಿಟಮಿನ್ ಇಯಿಂದ ಮಾಡಲಾಗಿದೆ ಮತ್ತು 100% ವಾಟರ್ ಅಂತಲೂ ಹೇಳ್ಬೋದು. ಇದು ಆನ್ಲೈನಲ್ಲಿ ಮತ್ತು ಔಟ್ಸೈಡಲ್ಲಿ ತುಂಬಾ ರೇಟು, ಬಟ್ ನನಗೆ ಡಿ ಮಾರ್ಟಲ್ಲಿ ಇದು ಜಸ್ಟ್ 85 ರುಪೀಸ್ಗೆ ಸಿಕ್ತು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಲವ್ ಲ್ಯಾಬ್ ನ್ಯಾಚುರಲ್ ಆಫ್ಟರ್ ಬೈಟ್ ಟರ್ಮರಿಕ್ ಬಾಮ್. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ನಾನು ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಇದು ತುಂಬ ಚೆನ್ನಾಗಿದೆ. ಇದು ನಾನು ಸೊಳ್ಳೆ ಕಚ್ಚಿ ಆದಮೇಲೆ ಅಪ್ಲೈ ಮಾಡ್ತಾ ಇರೋದು ಮಗುವಿಗೆ. ಇದು ಹಲ್ದಿ ಮತ್ತು ಪುದೀನಾಯಿಂದ ತಯಾರಿಸಲಾಗಿದೆ. ಅವು 100% ಆಯುರ್ವೇದಿಕವಾಗಿದೆ. ಇದು ಚೆನ್ನಾಗಿದೆ. ಈ ವಿಡಿಯೋ ಒಂದ್ಸಲ ನೋಡಿಲ್ಲ ಅಂದರೆ ಒಂದ್ಸಲ ನನ್ನ ಚಾನಲ್ಗೆ ಹೋಗಿ ಇದನ್ನು ವಿಡಿಯೋ ಕೂಡ ನೋಡಿ. ಡರ್ಮಡ್ಯೂ ಲೋಷನ್ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಮಗುವಿಗೆ ಲಾಸ್ಟ್ ಮಂತು ಸ್ಕಿನ್ ಎಲರ್ಜಿ ಆಗಿತ್ತು. ಆಗ ಡಾಕ್ಟರ್ಗೆ ತೋರಿಸಿದಾಗ ಡಾಕ್ಟರ್ ನನಗೆ ಇದನ್ನೇ ರೆಕಮೆಂಡ್ ಮಾಡಿದ್ದು. ಒಂದು ದಿನಕ್ಕೆ 3 ಅಥವಾ 4 ಸಲ ಅಪ್ಲೈ ಮಾಡು ಹೋಲ್ ಬಾಡಿಗೆ ಅಂತ. ನಾನು ಅಪ್ಲೈ ಮಾಡಿದಾಗ ಅವ್ಳ ಸ್ಕಿನ್ ಎಲರ್ಜಿನೂ ಕಡಿಮೆ ಆಗಿತ್ತು, ಹಾಗೂ ಅವ್ಳ ಸ್ಕಿನ್ ಕೂಡ ತುಂಬಾ ಕಲರ್ ಕೂಡ ಕೊಟ್ಟಿತ್ತು. ಅದಕ್ಕೋಸ್ಕರ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಸ್ಕಿನ್ ಎಲರ್ಜಿ ಆದರೆ ಮಗುವಿಗೆ ಇದನ್ನು ಅಪ್ಲೈ ಮಾಡ್ಬೋದು. ನನ್ನ ಮಗುವಿಗೆ ನಾನು ಯಾವ ಡೈಪರ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ಯಾರಿಗಾದರೂ ಗೆಸ್ ಮಾಡೋಕ್ಕಾಗತ್ತಾ? ನಾನು ಬಂದುಬಿಟ್ಟು ನನ್ನ ಮಗುವಿಗೆ ಹಗ್ಗಿಸ್ ಡೈಪರ್ನ ಯೂಸ್ ಮಾಡ್ತಾ ಇರೋದು. ಪ್ರಾಡಕ್ಟ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಇದು 7 to 12 kgs ಇರೋ ಮಕ್ಕಳಿಗೆ ಯೂಸ್ ಮಾಡಬೇಕು. ಇದು ಔಟ್ಸೈಡ್ ಅಂತೂ ತುಂಬಾ ವೆರಿ ಕಾಸ್ಟ್ಲಿ, ಜಸ್ಟ್ 26 ಪೆನ್ಸ್ಗೆ 320 ರುಪೀಸ್. ಬಟ್ ನನಗೆ ಡಿ ಮಾರ್ಟಲ್ಲಿ ಇದು ಜಸ್ಟ್ 195 ರುಪೀಸ್ಗೆ ಸಿಕ್ತು. ಇದು ತುಂಬಾ ಸಾಫ್ಟ್ ಕೂಡ ಇದೆ ಮತ್ತು ಲೀಕೇಜ್ ಕೂಡ ಆಗಲ್ಲ. ನಾನು ಎಲ್ಲ ಟೈಮಲ್ಲಿ ಡೈಪರ್ ಯೂಸ್ ಮಾಡಲ್ಲ, ನೈಟ್ ಮಾತ್ರ ಯೂಸ್ ಮಾಡ್ತೀನಿ ಮತ್ತು ಔಟ್ಸೈಡ್ ಕರ್ಕೊಂಡೋದಾಗ ಮಾತ್ರ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಆಯಿಲ್. ನಾನು ಮೊದಲಿಗೆ ಮಗುವಿಗೆ ಪ್ಯಾರಾಶೂಟ್ ಕೊಕೊನಟ್ ಆಯಿಲ್ ಹಚ್ತಾ ಇದ್ದೆ, ಅದರಿಂದ ಯಾವುದೇ ಅವಳಿಗೆ ರಿಸಲ್ಟ್ ಸಿಕ್ಕಿಲ್ಲ. ಅದಕ್ಕೆ ಮನೆಯಲ್ಲೇ ತಯಾರಿಸಿ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಪ್ರಾಡಕ್ಟ್ ನನ್ನ ಮಗುವಿಗೆ ಸ್ನಾನದಿಂದ ಹಿಡಿದು ರೆಡಿ ಆಗುವವರೆಗೂ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು.